ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSV ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. CRDR NHK ದೈಹಿಕ ಪರೀಕ್ಷೆ ಯಾವ ಜಿಲ್ಲೆಗೆ ಎಷ್ಟು ಅಭ್ಯರ್ಥಿಗಳು ಎಂಬ ಮಾಹಿತಿಯನ್ನು ಇದೀಗ ಇಲಾಖೆ ಪ್ರಕಟಿಸಿರುವಂಥದ್ದು. ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ನ ಮಾಡಿ, ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ತುಂಬ ಜನ ಫೇಕ್ ಇದು ಅಂತ ಕಮೆಂಟ್ ಮಾಡಿದರು. ಅದು ಒಂದು ಹಂತದಲ್ಲಿ ನಿಜನೂ ಕೂಡ ಆಗಿತ್ತು. ಅದು ಒಂದು ಫೇಕ್ ಮೆಸೇಜ್ ಆಗಿತ್ತು. ಆದರೆ ಒಂದು ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಇವಾಗ ನಿಜ ಆಗಿರುವಂಥದ್ದು ಫ್ರೆಂಡ್ಸ್. ಯಾಕೆಂದರೆ ಇಲಾಖೆ ಕಡೆಯಿಂದನೇ ಒಂದು ಇಮೇಲ್ ಅಥವಾ ಫ್ಯಾಕ್ಸ್ ಓಡಾಡ್ತಿರುವಂಥದ್ದು. ಅದು 100% ನಿಜ ಆಗಿರುತ್ತೆ. ವೆರಿಫೈ ಮಾಡಿದ್ದೀವಿ. 200% ನಿಜ ಫ್ರೆಂಡ್ಸ್. ಅದು 15 ಮತ್ತು 16ನೇ ತಾರೀಕು ಫಿಸಿಕಲ್ನ CRDR NHK ನಡೆಸುವ ಬಗ್ಗೆ ಒಂದು ಪತ್ರ ವ್ಯವಹಾರ ನಡೆದಿರುವಂಥದ್ದು ಫ್ರೆಂಡ್ಸ್. ಅದನ್ನು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ನ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಪ್ರೂಫ್ ಬೇಕು ಅಂತ ಹೇಳ್ತಿದ್ರಿ. ನೋಡಿ, ಬಂದಿದೆ ಅಂತ ಹೇಳ್ತೀನಿ. ಇಮೇಲ್ ಸಂದೇಶ ನೋಡ್ತಾ ಇರ್ಬೋದು. 11ನೇ ತಾರೀಕು ರಿಲೀಸ್ ಆಗಿರುವಂಥದ್ದು ಲೆಟ್ರ್. ಇದು ವಿಷಯ ನಂತರ ನೋಡಿ ಫ್ರೆಂಡ್ಸ್, 22-23ನೇ ಸಾಲಿನ ಕಾನ್ಸ್ಟೇಬಲ್ CRDR ಮತ್ತು ತೃತೀಯ ಲಿಂಗ 3060 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ 28/1/2024 ಎಕ್ಸಾಮ್ ನಡೆಸಲಾಗಿತ್ತು. ಅದೇ ರೀತಿ ಫಿಸಿಕಲ್ ಟೆಸ್ಟನ್ನು 1:5 ಅನುಪಾತದ ಪಟ್ಟಿಯನ್ನು ತಯಾರಿಸಲಾಗುತ್ತದೆ. ಮುಂದುವರೆದು ಒಂದು ದಿನಕ್ಕೆ 600 ಅಭ್ಯರ್ಥಿಗಳು. ನೋಡಿ ಫ್ರೆಂಡ್ಸ್, ಒಂದು ದಿನಕ್ಕೆ 600 ಅಭ್ಯರ್ಥಿಗಳು ಮಾತ್ರ ಒಂದು ಟೆಸ್ಟನ್ನು ನಡೆಸಿರುವಂಥದ್ದು. ಇಂದು ಈ ಘಟಕಗಳಲ್ಲಿ ನಿಗದಿಪಡಿಸಲು ತಿಳಿಸುತ್ತದೆ. ನೋಡಿ ಫ್ರೆಂಡ್ಸ್, ಯಾವ ಡಿಸ್ಟಿಕಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಎಕ್ಸಾಮ್ನ ಬರೀತಾರೆ ಅಂತ. ನೋಡಿ ಫ್ರೆಂಡ್ಸ್, ಹೈಯೆಸ್ಟು ಅಂದರೆ ಬೆಂಗಳೂರು ಸಿಟಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, 5890 ಅಭ್ಯರ್ಥಿಗಳು ಬರೀತಿರುವಂಥದ್ದು ಎಕ್ಸಾಮ್ನ. ಇವರು 15 ಮತ್ತು 16ನೇ ತಾರೀಕು 2 ದಿನ ನಡೆಯುತ್ತೆ. ಇದು ಓನ್ಲಿ ಬೆಂಗಳೂರು ಸಿಟಿ ಕಮಿಷನರೇಟ್ ಮಾತ್ರ ಎಕ್ಸಾಮ್ ನಡೆಯುವಂಥದ್ದು. ಇನ್ನು ಅದೇ ರೀತಿ ಮೈಸೂರು ಸಿಟಿ ನೋಡೋದಾದರೆ ನೋಡಿ ಫ್ರೆಂಡ್ಸ್, 450 ಅಭ್ಯರ್ಥಿಗಳು ಎಕ್ಸಾಮ್ನ ಅಟೆಂಡ್ ಮಾಡುವಂಥದ್ದು. ಅದರಲ್ಲಿ 90 ಪೋಸ್ಟ್ ಇರುವಂಥದ್ದು. ಇನ್ನು ಅದೇ ರೀತಿ ನೋಡೋದಾದರೆ ಮ್ಯಾಂಗ್ಳೂರು ಸಿಟಿ, ಇಲ್ಲಿ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, 235 ಅಭ್ಯರ್ಥಿಗಳು ಪೋಸ್ಟ್ ಇರುವಂಥದ್ದು. ಅದರಲ್ಲಿ 1175 ಒಂದು ಅಭ್ಯರ್ಥಿಗಳು ಅಟೆಂಡ್ ಆಗುವಂಥದ್ದು. ಇನ್ನು ಅದೇ ರೀತಿ ಹುಬ್ಳಿ ಧಾರವಾಡಲ್ಲಿ 300 ಅಭ್ಯರ್ಥಿಗಳು. ಅದೇ ರೀತಿ ಬೆಂಗಳೂರು ಡಿಸ್ಟಿಕಲ್ಲಿ 820 ಅಭ್ಯರ್ಥಿಗಳು. ಬೆಂಗಳೂರು ಡಿಸ್ಟಿಕಲ್ಲೂ ಹೆಚ್ಚಿಗೆ ಪೋಸ್ಟ್ ಇದೆ ನೋಡಿ ಫ್ರೆಂಡ್ಸ್, 164 ಪೋಸ್ಟಸ್ ಇದೆ. ಅದೇ ರೀತಿ ತುಮಕೂರು ಡಿಸ್ಟಿಕ್ 65 ಪೋಸ್ಟ್ ಇದೆ, 325 ಜನ ಅಭ್ಯರ್ಥಿಗಳು ಬರೀತಿದ್ದಾರೆ. ಅದೇ ರೀತಿ ಕೋಲಾರ ಡಿಸ್ಟಿಕ್ 40 ಅಭ್ಯರ್ಥಿಗಳು, 200 ಜನ ಒಂದು ಟೆಸ್ಟ್ನ ಅಟೆಂಡ್ ಮಾಡುವಂಥದ್ದು. ಅದೇ ರೀತಿ KGF ಯೂನಿಟಲ್ಲಿ 14 ಪೋಸ್ಟ್ ಇದೆ, ಅದರಲ್ಲಿ 70 ಜನ ಅಟೆಂಡ್ ಮಾಡುವಂಥದ್ದು. ಇನ್ನು ಬೇರೆ ಡಿಸ್ಟ್ರಿಕ್ಟ್ ನೋಡಿದ್ರೆ ನೋಡಿ ಫ್ರೆಂಡ್ಸ್, ರಾಮನಗರ ಡಿಸ್ಟ್ರಿಕ್ಟ್ ನೋಡಿ ಫ್ರೆಂಡ್ಸ್, 75 ಪೋಸ್ಟ್ ಇರುವಂಥದ್ದು. ಅದರಲ್ಲಿ 375 ಜನ ಒಂದು ಟೆಸ್ಟ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ಮಿಕ್ಕದು ಉಳಿದ ಒಂದು ಜಿಲ್ಲೆಗಳ ಮಾಹಿತಿ ಇಲ್ಲಿರುತ್ತೆ ನೋಡಿ ಫ್ರೆಂಡ್ಸ್. ಮೈಸೂರು ಡಿಸ್ಟಿಕ್ ಇದೆ, ಚಾಮರಾಜನಗರ ಡಿಸ್ಟಿಕ್ಕು, ಅದೇ ರೀತಿ ಫುಲ್ ಟೋಟಲ್ಲು ಇಷ್ಟು ಡಿಸ್ಟ್ರಿಕ್ಗಳ ಒಂದು ಮಾಹಿತಿ ಇಲ್ಲಿರುವಂಥದ್ದು ಫ್ರೆಂಡ್ಸ್. ಈಗಲಾದರೂ ಕನ್ಫರ್ಮ್ ಆಯಿತು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ನ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸುಳ್ಳು ಅನ್ಬೋದ್ಬೇಕಾದ್ರೆ ಕಮಲಂತ್ ಪಂತ್ IPS ಅವರು ಸಿಗ್ನೇಚರ್ ಇರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.